ನಮಗೆ ಕುಣಿಗಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 11th ಮೇ ತಿಂಗಳಲ್ಲಿ ನಮಗೆ ಒಂದು UDR ಕಂಪ್ಲೇಂಟ್ ಬಂದಿತ್ತು. ಸೊ ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ, ಅಪೋಲೋ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅನ್ನೋಂಥ ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿಯಲ್ಲಿ ಒಳಗಡೆ ಅದೇ ಫ್ಯಾಕ್ಟ್ರಿಗೆ ಮಾಲೀಕನಾಗಿರುವಂಥ ನಗೇಶ್ ಅನ್ನೋನು ಅಲ್ಲೇ ಮೃತಪಟ್ಟಿರುವಂಥ ಮಾಹಿತಿ ಬಂದಿರುತ್ತೆ. ಇಮಿಡಿಯೇಟ್ ಸ್ಪಾಟ್ಗೆ ಹೋಗಿ ನೋಡಿರುವಾಗ ನಮ್ಮ ಪೊಲೀಸರಿಗೆ ಅವನು ಎಲ್ಲಿ ಮಲಗ್ತಾನೆ ಅದೇ ಜಾಗದಲ್ಲಿ ಬಿದ್ದಿರ್ತಾನೆ ಮೃತಪಟ್ಟಿರುವಂಥ ಸ್ಥಿತಿಯಲ್ಲಿ. ಆವಾಗ ಬಾಡಿನ ಇಮಿಡಿಯೇಟಾಗಿ ಅಲ್ಲಿ ಸ್ಥಳ ಮಾಜರ್ ಮಾಡಿ ಅಲ್ಲಿಂದ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಪೋಸ್ಟ್ ಮಾರ್ಟಮಲ್ಲಿ ಇನ್ಕ್ವೆಸ್ಟ್ ಮಾಡುವಾಗ ಸೊ ಅಲ್ಲಿ ಗೊತ್ತು ಬಂದಿರುವ ವಿಚಾರ ಏನಂದರೆ ಅವರಿಗೆ ಕೈ ಮೇಲೆ ಎಲೆಕ್ಟ್ರಿಕ್ ಶಾಕ್ ಆಗಿರುವ ಮಾರ್ಕ್ಸ್ ಇರುತ್ತೆ. ಜೊತೆಗೆ ಮುಖ ಮೇಲೆ ಇದರ ಮೇಲೆ ಇರುವೆ ಕಚ್ಚಿರುವ ಮಾಹಿತಿ ಇರುತ್ತೆ. ಸೊ ಇದಾದ ಮೇಲೆ ನಾವು ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿದ್ದೀವಿ. ಸೊ ಅಭಿ ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪೆಂಡಿಂಗ್ ಇರುವಾಗ ನಾವು ವಿಕ್ಕಿದ ಘಟನೆ ನಡೆದಿರುವ ಹಿನ್ನೆಲೆ ಇದೆಲ್ಲ ಚೆಕ್ ಮಾಡುವಾಗ ನಮಗೆ ಒಂದು ನಮ್ಮ ಪೊಲೀಸರು, ಲೋಕಲ್ ಪೊಲೀಸರಿಗೆ DVR ಸಿಕ್ಕಿತ್ತು. ಸೊ DVR ಚೆಕ್ ಮಾಡುವಾಗ ಸೊ ನಮಗೆ ಘಟನೆ 10 ಮಿಡ್ನೈಟ್ಗೆ ನಡೆದಿರುವುದು ಕಂಡು ಬಂದಿರುತ್ತೆ. ಅದರಲ್ಲಿ 2 ವ್ಯಕ್ತಿಗಳು ಬಂದು ಒಂದು ಟವಲಿಂದ ಮೃತನ ಕುತ್ತಿಗೆ ಸುತ್ತು ಸಾಯಿಸಿರೋದು ವಿಡಿಯೋದಲ್ಲಿ ಕಂಡುಬರುತ್ತೆ. ಇಮಿಡಿಯೇಟಾಗಿ ಆ ವಿಡಿಯೋ ಸಿಕ್ಕಿರೋ ತಕ್ಷಣವಾಗಿ ನಾವು ಆ ವಿಡಿಯೋನು ಮಾಜರ್ ಮೂಲಕ ಇದು ಮಾಡಿಕೊಂಡು ಸೀಸ್ ಮಾಡಿಕೊಂಡು ಸೊ ಅದು ವಿಚಾರಿಸಿರುವಾಗ ಆ ವಿಡಿಯೋದಲ್ಲಿ ಇರುವರು ಅವರು ಮೃತನ ಮಗ ಸೊ ಸೂರ್ಯ ಆ್ಯಂಡ್ ಮೃತನ ಮಗನಾದ ಫ್ರೆಂಡ್ ಧನುಷ್, ಈ ಇಬ್ಬರು ಸ್ಪಾಟಲ್ಲಿ ಇದ್ದರು ಅನ್ನೋದು ಕಂಡುಬರುತ್ತೆ. ಸೊ ಇಮಿಡಿಯೇಟಾಗಿ ನಾವು ಅವ್ರಿಗೋಸ್ಕರ ಈ UDR ಕೇಸ್ನ 302ಗೆ ಮರ್ಡರ್ ಕೇಸ್ಗಿಂತ ಕನ್ವರ್ಟ್ ಮಾಡಿಕೊಂಡು ಸೆಕ್ಷನ್ 103 ಮತ್ತು 238 BNS ಕೆಳಗಡೆ ಸೆಕ್ಷನ್ಸ್ ಆಲ್ಟರ್ ಮಾಡಿಕೊಂಡು ಅವ್ರನ್ನ ಹುಡುಕೋಕ್ಕೆ ಹೋಗಿದ್ದೀವಿ. ಸೊ ನಮ್ಮ ಟೀಮ್ಗೆ ಅವರು ಬ್ಯಾಂಗ್ಳೂರಲ್ಲಿ ಒಂದು ಲಾಡ್ಜಲ್ಲಿ ಸಿಕ್ಕಿದ್ರು. ಸೊ ಲಾಡ್ಜಲ್ಲಿ ಸಿಕ್ಕಿದಾಗ ಅವ್ರನ್ನ ನಾವು ಅರೆಸ್ಟ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದಿದ್ವಿ. ಸೊ ಕರ್ಕೊಂಡು ಬಂದಾಗ ಅವ್ರು ಹೇಳಿರುವ ವಿಚಾರ ಮೇಲೆ ಇನ್ನೂ ಮತ್ತಷ್ಟು ಜನರು ಸೆಕ್ಯೂರ್ ಆಗಿದ್ದರು. ಸೊ ಎಲ್ಲರನ್ನೂ ನಾವು ಕಸ್ಟಡಿಗೆ ತೊಗೊಂಡು ವಿಚಾರಿಸಿರುವಾಗ ನಮಗೆ ಗೊತ್ತು ಬಂದಿರೋದೇನೆಂದರೆ ಪ್ರೈಮಾ ಫೇಸಿ ಅವರು ಹೇಳಿರೋದು ಈ ಮೃತನ ಮಗಳನ್ನು ಇವನು ಮೃತ ಅಂದರೆ ಯಾರು ಸತ್ತೋಗಿದ್ದಾರೆ ಅವರು ಅವ್ರ ಮಗಳನ್ನೇ ಈ ಥರ ಮಾಡಿದರು, ಸೆಕ್ಷುವಲಿ ಹರಾಸ್ ಮಾಡ್ತಾಯಿದ್ರು ಅನ್ನೋಂಥ ಅಲಿಗೇಷನ್ ಅವರು ಅಕ್ಯೂಸರ್ಗಳು ಮಾಡಿದ್ದಾರೆ. ಬಟ್ ಇನ್ನೂ ವಿಚಾರಣೆಯಲ್ಲಿ ಅದು ಆ್ಯಕ್ಚುಯಲ್ ಮೋಟಿವ್ ಏನು ಅನ್ನೋದೂ ತಿಳ್ಕೊಬೇಕಾಗುತ್ತೆ. ಯಾಕೆಂದರೆ ಇನ್ನೊಂದು ವರ್ಷನ್ ಅವರು ಪ್ರಾಪರ್ಟಿ ಡಿಸ್ಪ್ಯೂಟ್ಗೋಸ್ಕರನೂ ಈ ಥರ ಆಗಿರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಆ ವಿಚಾರನ ಇಲ್ಲ ಅಂದರೆ ಮಗಳ ವಿಚಾರನ ಅನ್ನೋದು ನಾವು ಇನ್ವೆಸ್ಟಿಗೇಷನಲ್ಲಿ ತಿಳ್ಕೊಂಡು ಮಿಕ್ಕಿದವ್ರನ್ನೂ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋ ವಿಚಾರ ಏನಂದರೆ ಈ ಘಟನೆ ಏನು ಈ 10ನೇ ತಾರೀಕು ರಾತ್ರಿ ಆಗಿದೆ, ಇದಕ್ಕೂ ಮುಂಚೆನೂ ಸಹ ಒಂದು 15 ಡೇಸ್ ಮುಂಚೆ ಕಾರು ಇಂದ ಹೊಡೆದು ಆಕ್ಸಿಡೆಂಟ್ ಮಾಡಿಸಿ ಮರ್ಡರ್ ಮಾಡೋಕ್ಕೇನು ಇವರು ಒಂದು ಕಾನ್ಸ್ಪಿರಸಿ ಮಾಡಿದ್ದಾರೆ. ಅದರಲ್ಲಿ 5 ಜನ ಮನು, ಮೂರ್ತಿ, ಲಿಖಿತ್, ಗಂಗಾಧರ್ ಗೌಡ ಆ್ಯಂಡ್ ಉಲ್ಲಾಸ್, ಈ 5 ಜನ ಇನ್ವಾಲ್ವ್ ಆಗಿದ್ದರು. ಸೊ ಆವಾಗ ಅದು ಆ ಪ್ಲ್ಯಾನ್ ಫೇಲ್ ಆಗಿ ಅವರು ಅಲ್ಲೇ ಸ್ಪಾಟಲ್ಲಿಂದನೇ ಓಡೋಗಿರ್ತಾರೆ. ಸೊ ಅದೊಂದು ಘಟನೆಯೂ ನಡೆದಿದೆ. ಇನ್ನೂ ಈ ಥರ ಏನಾದರೂ ಆಗಿದೆಯಾ ಅನ್ನೋದು ನಾವು ಇನ್ನೂ ವಿಚಾರಣೆ ಮಾಡಿ ಅವ್ರ ಮೇಲೆ ಏನೇನು ಆಗುತ್ತೆ ಅದು ಎವಿಡೆನ್ಸ್ ಕಲೆಕ್ಟ್ ಮಾಡಿ ನಾವು ಅರೆಸ್ಟ್ ಮಾಡಿ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಚಿತ್ರದುರ್ಗ ಅಲ್ಲ, ಇದು ಹುಲಿಯೂರ್ದುರ್ಗ ಹತ್ರ ಒಂದು ಊರಲ್ಲಿ ಜಾತ್ರೆಯಲ್ಲಿ ಇವರು ಇದು ಆಕ್ಸಿಡೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದರು ಹುಲಿಯೂರ್ದುರ್ಗ ಹತ್ರ. ಇನ್ನೊಂದು ಘಟನೆ ಇವರು ಒಂದು ಹೇಳ್ತಾ ಇದ್ದಾರೆ ದಟ್ ಬೇರೆ ಅವರಿಗೆ ದುಡ್ಡು ಕೊಟ್ಟು ಸುಪಾರಿ ಕೊಟ್ಟು ಇದು ಮಾಡೋಕ್ಕೆ ಪ್ರಯತ್ನ ಮಾಡಿದರು. ಬಟ್ ಅದು ಕಾನ್ಸ್ಪಿರಸಿ ಹಂತದಲ್ಲೇ ನಿಂತಿದೆ. ಆ್ಯಕ್ಚುಲಿ ಅಟ್ಯಾಕ್ ಮಾಡಿಲ್ಲ ಅನ್ನೋದು ಏನು ಕಂಡು ಬರ್ತಾ ಇದೆ. ಬಟ್ ನಾವು ಇನ್ವೆಸ್ಟಿಗೇಷನ್ ಮಾಡಿ ಅವ್ರು ಯಾರು ಎಂಥವ್ರು ಇದೆಲ್ಲ ತಿಳ್ಕೊಂಡು ಫರ್ದರ್ ನಾವು ಕ್ರಮ ತಗೊಳ್ತೀವಿ. ತೊಗೊಂಡಿದ್ವಿ, ಈಗಾಗಲೇ ವಿಚಾರಣೆ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಾವು 8 ಜನ ಸದ್ಯಕ್ಕೆ ಕಸ್ಟಡಿ ತೊಗೊಂಡಿದ್ವಿ. ಇನ್ನೂ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವ್ರನ್ನೂ ಸಹ ನಾವು ತೊಗೊಂಡು ವಿಚಾರಣೆ ಮಾಡಿ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ತೀವಿ.